ಹಾಂ ಈಗ ನೋಡಿ, ಈಗ ನಮ್ಮ ಇವನು ಈ ಟಾರ್ಜಾನ್ ಅಂತ ಇವನು ಎಕ್ಸ್ಪೀರಿಯನ್ಸ್ ಗ್ರೇಪ್ಸ್ನಲ್ಲಿ ಈ ಕಡೆ ಗೊನೆ, ಇದು ಏನಂತೀನಿ, ಗೊನೆ ಅಂತಿ. ಎಲ್ಲಿ ಅದು ಗೊನೆ? ಇದು ಒಂದು ಗೊನೆ ಇಲ್ಲಿದೆ ನೋಡಿ, ಇದು ಗೊನೆ ಬಿಟ್ಟಿದೆ. ತಪ್ಪಲ ಸೇರಿದ ಮೇಲೆ 14 ದಿವ್ಸಕ್ಕೆ ಇದು ಬಿಡ್ತದ. ಇನ್ನು ಮುಂದೆ ಇವು ಧ್ವನಿ ದಪ್ಪ ಹಾಕೋತ ಹೋಗ್ತದ. ಇನ್ನೊಂದು 15 ದಿವಸ, 15 ದಿವಸದಲ್ಲಿ ಗೊನೆಗಳು ಕಾಣ್ಲಕ್ಕೆ ಶುರು ಮಾಡ್ತಾವೆ. ಆಫ್ಟರ್ ದ್ಯಾಟ್ 3 months ಅಗೇನ್ ಸ್ಟಾರ್ಟ್ ಆಗಿದೆ. ವೆರಿ ಗುಡ್ ಫ್ಲವರ್ಸ್ ಆ್ಯಂಡ್ ದಿಸ್ ಲೀವ್ಸ್ ಆರ್ ವೆರಿ ಶೈನಿ ಆ್ಯಂಡ್ ಏನೂ ಪ್ರಾಬ್ಲಮ್ ಇಲ್ಲ, ಯಾವುದೇ ರೋಗ ಇಲ್ಲ. ಬಟ್ ನಾವು ಟ್ರೀಟ್ಮೆಂಟ್ ಮಾತ್ರ ಇದಕ್ಕೆ ಇವತ್ತು ಸ್ಟಾರ್ಟ್ ಮಾಡ್ತದೆ. ಇವತ್ತು ಅಗೇನ್ ಬಾಟ್ ಒಂದು 40,000 ಫರ್ಟಿಲೈಸರ್ ತಂದೀನಿ. ಇಲ್ಲಿ ಗೊನೆ ಬಿಟ್ಟಿದೆ, 2 ಅದಾವ. ಇಲ್ಲಿ ಗೊನೆ ಬಿಟ್ಟಿದೆ. ಓಕೆ, ರೈಟ್. 14 ದಿವಸದಾಗ ಪೂರ ನಿಚ್ಚಲ ಹೊರಗೆ. ಆಯ್ತು, ಬರ್ರಿ ಇಲ್ಲಿ ಒಂದು ನೋಡೋಣ. ಇಲ್ಲಿ ನೋಡ್ರಿ, ನೋಡ್ರಿ. ಒಂದ್ರದಾಗ ಇದ್ರಾಗ 2 ಅದಾವ. ಇಲ್ಲೊಂದು ಐತಿ, ಇಲ್ಲೊಂದು ಐತಿ, ಇಲ್ಲೊಂದು ಐತ್ರಿ, ಪ್ಲಸ್ ಇಲ್ಲೊಂದು ಐತ್ರಿ, ಈ ಹೂನ್ಯಾಗ ಒಂದು ಐತ್ರಿ. ಒಂದು ಸೆಕೆಂಡ್ ತೋರಿಸ್ತೇನ್ರಿ. ಇಲ್ಲ ಐತ್ ಬಿಡು, ಗೊತ್ತಾಯ್ತು, ಬಿಡ್ಲಾಗತ್ತಾವ. ಬಟ್ ಏನು ನನಗೇನು ವಂಡರ್ಫುಲ್ ಅನ್ನಿಸ್ತದ. ಈಗ ಶೈನಿ, ಭಾಳ ಶೈನಿ ಅದಾವ, ಗೊನಿನೂ ಸಣ್ಣಗೆ ಎದ್ದಾವ. ಇಲ್ರಿ, ಇನ್ನು ನೀವು ನಾಳೆಗೆ 2-3 ದಿನ ಇರ್ತಿರಲ್ಲ, ಬಂದು ನೋಡ್ರಿ. ಸಮಗ್ರ ಹೂವು. ನೋಡೋಣ. ಹೂವು ಅಂದ್ರೆ ಏನು? ಫ್ಲವರ್ ಅದಕ್ಕೆ